ನನ್ನ ರೈತ ದೇವರುಗಳಿಗೆ ಸಾಯಂಕಾಲದ ನಮಸ್ಕಾರನ ಹೇಳುತ್ತಾ ಈ ಕಡೆ ಸ್ವಲ್ಪ ನನ್ನ ರೈತ ದೇವರುಗಳು ಕಬ್ಬು ಬೆಳೆಗಾರರು ಲಕ್ಷವಿಟ್ಟು ಕೇಳಿ, ಕಾರ್ಖಾನೆ ಮಾಲೀಕರು ಕೂಡ ಲಕ್ಷವಿಟ್ಟು ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳೇ ಕೂಡ ಲಕ್ಷವಿಟ್ಟು ಕೇಳಿ, ರಾಜ್ಯದ ಮತ್ತು ಶುಗರ್ ಮಂತ್ರಿ ಅವರು ಕೂಡ ಕೇಳಿ, ಶುಗರ್ ಕಮಿಷನರ್ ಅವರು ಕೂಡ ಕೇಳಿ. ನಮ್ದು ಕಾರ್ಖಾನೆ ಪ್ರಾರಂಭ ಆಗಿ ಸುಮಾರು 3-4 ತಿಂಗಳಾಯ್ತು. 4 ತಿಂಗಳು ಪ್ರಾರಂಭ ಆಯ್ತು. ಕಬ್ಬನ್ನ ಹಚ್ಕೊಡ್ತಾ ಇದ್ದೀವಿ. ಮೊದಲನೇ ತಿಂಗಳ 10 ತಿಂಗಳು ಬಿಲ್ ಕೊಟ್ರಿ. ಆಮೇಲೆ ಇವತ್ತು 3 ತಿಂಗಳ 2 ತಿಂಗಳ ಬಿಲ್ ಕೊಟ್ಟಿಲ್ಲ. ಹೊಳ್ಳಿ ನಮ್ಮ ಕಬ್ಬ ಈಗ 3 ತಿಂಗಳ ಕಬ್ಬು ಇಷ್ಟು ಬತ್ತೀಗ. ಅರ್ಥ ಆಯ್ತು? ಅಂದ್ರೆ ಕಾರ್ಖಾನೆ ಮಾಲೀಕರ ಕಬ್ಬು ಕಳ್ಯಾಕ ಕಬ್ಬು ಬೆಳ್ಸಾಕ 12 ತಿಂಗಳ, ನಿಮಗೆ 3 ತಿಂಗಳ ಎಷ್ಟಾಯ್ತು? ಎಷ್ಟಾಯ್ತ? 15 ತಿಂಗಳಾತ. ಇದು ನಮ್ಮದು ಬಿಸ್ನೆಸ್ ರೀ, ಬೇರೆ ಇದು ಉದ್ಯೋಗ. ಇದನ್ನು ಕೂಸಿನಂಗ ಈಗಾಗಲೇ 3 ತಿಂಗಳಿಂದ ಕೂಸಿನಂಗ ಜಪಾನ್ ಮಾಡಿ ಇರ್ತಂದು. ಇನ್ನ ಇದನ್ನ 9 ತಿಂಗಳು ನಾವು ಜಪಾನ್ ಮಾಡ್ಬೇಕು ಕೂಸಿನಂಗ. ಇದಕ್ಕೆ ಬಂಡವಾಳ ಹಾಕಾತು. ನಮ್ಮ ಹೆಂಡ್ರ ಕೊಳ್ಳಾಗೇನು ಬಂಗಾರ ಒತ್ತೆ ಹೋಗುದಿನ ಬೀಜ ಹಾಕಿ ಬೆಳೆಸಿರ್ತಕ್ಕಂಥವ್ರು ನಾವ. ನೀವು ಒಂದು ತಾಸಿನ ಕಾರ್ಖಾನೆ ಅವ್ರು ಸಕ್ರಿ ಮಾಡಿದಿರಿ, ಅದ್ರ ಮೇಲೆ ಸರ್ಕಾರ ಲೋನ್ ಕೊಡ್ತೈತಿ, ಮತ್ತೊಬ್ರು ನಿಮಗೆ ಲೋನ್ ಕೊಡ್ತಾರೋ. ಸಾಕಷ್ಟು ಇವತ್ತು ಉತ್ಪಾದನೆ ಮೊಲಾಸಿಸ್ ಸ್ಪ್ರೀಟ ಸರ್ಕಾರ ಕೊಂಟನಿಗೆ 5,000 ಹೋಗ್ತತಿ. 3 ತಿಂಗಳ ಗಂಟ್ಲೆ ಕಾರ್ಖಾನೆ ಮಾಲೀಕರು ಬಾಕಿ ಉಳಿಸ್ಕೊಂಡ್ರಿ, 2 ತಿಂಗಳ ಗಂಟ್ಲೆ ಉಳಿಸ್ಕೊಂಡ್ರಿ, ಇನ್ನ ಬಾಕಿ ಕೊಟ್ಟಿಲ್ಲ ಅಂದ್ರ ಇವತ್ತ ರೈತ ಬೀದಿಗೆ ಬರಬೇಕು. ಅದ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ರೈತರ ಶುಗರ್ ಕಮಿಷನರ್ ನಮಗ ಬೆಳಗಾವಿ ಕಮಿಷನರ್ ಆಫೀಸ್ ಐತೆ, 14 ದಿವಸನಾಗ ಕಬ್ಬಿನ ಬಾಕಿ ಕೊಡ್ಬೇಕನ್ನೋ ಅಂತದನ್ನ ಈ ಸರ್ಕಾರದ ಕಾನೂನು ಐತಿ. ಹಂಗಾರೆ ಏನ ಈ ಕಾನೂನು ಏನು ಸದ್ದತಿ? ಏನ ಈ ಕಾರ್ಖಾನೆ ಕಾನೂನು ಕೊಂದ್ರು? ಏನು ಶುಗರ್ ಕಮಿಷನರ್ ಕೊಂದ್ರು, ಶುಗರ್ ಮಂತ್ರಿ ಅವ್ರು ಕೊಂದ್ರು, ಮುಖ್ಯಮಂತ್ರಿ ಅವ್ರು ಕೊಂದ್ರು? ಏನು ಕಾನೂನು? ಏನು ಬಡವರಿಗೆ ಕಾನೂನು ಆಯ್ತೋ ಇಲ್ಲೋ? 14 ದಿವಸನಾಗ ಕೊಡ್ಲೇ ಇಲ್ಲ. ನಾವ್ ಇವತ್ತ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತು, ಸಾಲ ಮಾಡಿದ್ವು. ಮಕ್ಕಳನ್ನ ಎಜುಕೇಶನ್ ಮಾಡ್ಬೇಕಾಗೈತಿ, ಮಕ್ಕಳ ಎಕ್ಸಾಮ್ ಬಂದಾವ, ಮಕ್ಕಳ ಮದ್ವೆ ಮಾಡ್ಬೇಕಾಗೈತೆ. ಹಲವಾರು ಸಮಸ್ಯೆಗಾಗಿ ನಾವು ಇವತ್ತು ಬೀದಿ ಏನಾಗಿ ಕುಟುಂಬಗಳು ಬೀದಿಗೆ ಬರತಾವ. ಇದ್ರ ಮೇಲೆ ಸಾಲ ಮಾಡಿದ್ವು, ಕಬ್ಬು ಕಳಿಸಿದ್ವು. 4 ತಿಂಗಳ 600 700 ಕೋಟಿ ರೂಪಾಯಿ ರಾಜ್ಯದಾಗ ಬಾಕಿ ಕೊಡ್ಬೇಕು. ನಿರಾಣಿಗೇನ ಪ್ರಾಬ್ಲಮ್ ಆಗೈತಿ ಬಾಕಿ ಕೊಡಕ? ಲಕ್ಷ ಕೋಟಿ ಗಂಟ್ಲೆ ನಿಮ್ಮ ಆಸ್ತಿ ಅದಾವ, ರೈತರ ಬಾಕಿ ಕೊಡಾಕ ಹಿಂದಿರುಗಿ ಮಾಡತ್ರಿ. ಉಗಾರ್ ಕಾರ್ಖಾನೆ ಏನಾಗೈತಿ ಇವತ್ತ? ಆ ಬಸವೇಶ್ವರ ಬಿಜಾಪುರದ ಕಾರ್ಖಾನೆ ಪುಣ್ಯಾತ್ಮಗೆ ಏನಾಗೈತಿ? ಎಲ್ಲಾ ಬಿಜಾಪುರ ಇರ್ಲಿ, ಬೀದರ್ ಇರ್ಲಿ, ಗುಲ್ಬರ್ಗಾ ಇರ್ಲಿ, ಯಾದಗಿರಿ ಇರ್ಲಿ, ಬೆಳಗಾವಿ ಇರ್ಲಿ, ಬಾಗಲಕೋಟೆ ಇರ್ಲಿ, ವಿಶೇಷವಾಗಿ ಬಾಗಲಕೋಟೆ ಕಾರ್ಖಾನೆ ಅವ್ರಿಗೆ ಜಾಸ್ತಿ ಏನಾಗೈತಿ. ಇವತ್ತ ನಮ್ಮ ಸೈದಾಪುರ ಕಾರ್ಖಾನೆ ಅವ್ರಿಗೆ ಏನಾಗೈತಿ? 2 ತಿಂಗಳ ಯಾಕೆ ಬಿಲ್ ಕೊಡ್ತಾ ಇಲ್ಲ? ರೈತರು ನಮಗೆ ಸಾವಿರಾರು ಫೋನ್ ಹಚ್ಚತ್ತಾರ. ಇದ ಕಾರಣಕ್ಕಾಗಿ ನಾಳೆ ಶುಕ್ರವಾರ ದಿವಸ ಬೆಳಗಾವಿ ಶುಗರ್ ಕಮಿಷನರ್ಕ ನಾವು ಪ್ರತಿಭಟನೆ ಮಾಡತ್ತು. ಆ ಪ್ರತಿಭಟನೆಗೆ ನಾವು ಬರಗೂಡದ ಶುಕ್ರವಾರ ಅಲ್ಲಿ ಶುಗರ್ ಮಂತ್ರಿ ಬರಬೇಕು, ಶುಗರ್ ಕಮಿಷನರ್ ಬರಬೇಕು, ನಮ್ಮ ಬಾಕಿ ಕೊಡಿಸ್ಬೇಕ. ಅಲ್ಲಿ ಬೆಂಗಳೂರಾಗ ಅಧಿವೇಶನ ಮಾಡತ್ತೀರಿ, ಬಜೆಟ್ ಅಧಿವೇಶನ ಮಾಡತ್ತೀರಿ. ಇಲ್ಲಿ 2 ತಿಂಗಳಾದ ಬಾಕಿ ಕೊಟ್ಟಿಲ್ಲ, 3 ತಿಂಗಳಾದ ಬಾಕಿ ಕೊಟ್ಟಿಲ್ಲ. ರೈತರ ಬೀದಿ ಒಳಗೆ ಹೋಗ್ತಾರ ನಿಮ್ಮ ಕಾರ್ಖಾನೆ ಮಾಲೀಕರಲ್ಲೇ. ನೀವು ಅಲ್ಲೇನ ಶಾಸಕರು ಒಂದು ಸಲ ಒಬ್ಬರೇ ವ್ಯಕ್ತಿ ರೈತರು ಬಾಕಿ ಕೊಡ್ಬೇಕ್ರು, ಕೊಡಿಸ್ರ ಒಬ್ಬರು ಹೇಳತ್ತೀರಿ. ನಿಮ್ನೆಲ್ಲ ಎದಕ್ಕೆ ಕಳಿಸಿದ್ವು? ಲಕ್ಷಾಂತರ ಜನ ಇವತ್ತು ಕಬ್ಬು ಬೆಳೆಗಾರರು, ಇವತ್ತ ನಿಮ್ಮ ರೈತ ಕಬ್ಬು ಬೆಳೆಗಾರರು ದೇವ್ರುಗಳು ನಿಮ್ಗ 50 ಮಂದಿನ MLA ಮಾಡಿ ಶಾಸಕರು ಮಾಡಿಸಿ ಕಳಿಸಿರ್ತಕ್ಕಂಥವ್ರು ಅದಾರ. ಅವಕ್ ಬಾಕಿ ಬಂದಿಲ್ಲ, ಒಬ್ಬ ಕೂಡ ಇಲ್ಲಿ ಶಾಸಕ ಪ್ರಶ್ನೆ ಮಾಡತ್ತಿಲ್ಲ. ನಿಮಗೆಲ್ಲ ಅಭಿಮಾನ ಬೇಕಾ? ರೈತ ಕೊಟ್ಟಿರ್ತಕ್ಕಂಥ ಮತದಾನದ ಭಿಕ್ಷೆ ಋಣ ತೀರ್ಸ್ಬೇಕಾಗೈತಿ. ನೀವು ಯಾಕಪ್ಪ ಎದ್ರ ಸಂಬಂಧ ಬಿಲ್ ಕೊಡುದಿಲ್ಲ? ಯಾಕೆ ಕೊಡುದಿಲ್ಲ? ಇವತ್ತು ನಾವು ಸಾಲ ತಂದು ಮಾರ್ಚ್ದಾಗ ಈಗೆಲ್ಲ ಕೂಡ ನಾವು ಸಾಲ ತುಂಬಬೇಕಾಗೈತೆ. ತುಂಬಬೇಕಲ್ಪ ಜಿಡ್ಪಿ? ಈಗ ಮಾರ್ಚ್ದಾಗ ನಾವು ಟರ್ನ್ ಮಾಡ್ಕೋಬೇಕ. ಡ್ಯೂ ಆಗತ್ತಾವು. ಇವತ್ತು ಸಾಲದ ನೋಟಿಸ್ ಬರತ್ತಾವು, ಕೋರ್ಟ್ ನೋಟಿಸ್ ಬರತ್ತಾವು. ಇವತ್ತು ಅರೆಸ್ಟ್ ವಾರೆಂಟ್ ತೆಗಿಯತ್ತಾರೋ, ಮನಿಗಳು ಜಪ್ತಿ ಮಾಡತ್ತಾರ. 700 ಕೋಟಿ ರೂಪಾಯಿ ರೈತರು ಬಾಕಿ ಕೊಟ್ಟಿಲ್ಲ ಅಂತಂದ್ರ ಕಾರ್ಖಾನೆ ಮಾಲೀಕರೇ ದಯವಿಟ್ಟು ಎಚ್ಚೊತ್ತ. ನಾವೇನು 13 ತಾರೀಕು ನಾಳೆ ಅಲ್ಲಿ ನಾಡ್ದ ಶುಕ್ರವಾರ ಶುಗರ್ ಕಮಿಷನರ್ ಬರಗೂಡ್ದ 700 ಕೋಟಿ ಎಲ್ಲ ಕ್ಲೋಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಶುಗರ್ ಕಮಿಷನರ್ ಒಬ್ಬ IAS ಅಧಿಕಾರಿ ಕಾನೂನನ್ನು ಹಾಳು ಮಾಡ್ಯಾನ ಅಂತೇಳಿ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ರೈತರು ಭಾಗವಹಿಸತ್ತು. ಬೀದರ್, ಬಾಗಲಕೋಟೆ, ಬಿಜಾಪುರ್,
ಗುಲ್ಬರ್ಗ, ಯಾದಗಿರಿ, ಇವತ್ತು ಬೆಳಗಾವಿ ಎಲ್ಲ ಜಿಲ್ಲೆಯಿಂದ ರೈತರು ಕೂಡ ಭಾಗವಹಿಸಿರ್ತಾರೆ. ಅದಕ್ಕಾಗಿ ತಕ್ಷಣ ಎಚ್ಚೊತ್ತ ಇವತ್ತು ಶುಗರ್ ಕಮಿಷನರ್ ಇರ್ಬೋದು, ಶುಗರ್ ಮಂತ್ರಿ ಇರ್ಬೋದು, ಅಲ್ಪ 14 ದಿವಸ ಕೊಡ್ಲಿಲ್ಲ ಅಂದ್ರೆ ವಸೂಲಿ ಮಾಡಿ ಕೊಡ್ಬೇಕು ಅನ್ನೋದಕ್ಕಾಗಿ ಇವತ್ತು ಶುಗರ್ ಕಮಿಷನರ್ ಇದಿರಿ, ಅಧಿಕಾರಿಗಳಿದಿರಿ, ಮಂತ್ರಿ ಇದಿರಿ, ರಾಜ್ಯದ ಮುಖ್ಯಮಂತ್ರಿ ಇದಿರಿ. ಒಂದು ಟನ್ ಕಬ್ಬಿಗೆ ನೀವು ಸರ್ಕಾರಕ್ಕೆ ಸ್ಪ್ರೀಟ ಇತ್ನಾಲ ಹೆಂಗ್ ಖರೀದಿ ಮಾಡಿ ಸೆರೆ ಮಾಡಿ 50,000 ಕೋಟಿ ಗಂಟೆ ನೀವು ನಿಮ್ಮ ಟ್ಯಾಕ್ಸ್ ಹೆಚ್ಚಾಕೈತೆ. ನಾವಿಲ್ಲಿ 12 ತಿಂಗಳು ಕಬ್ಬು ಬೆಳೆದು 15 ತಿಂಗಳು ಬಿಲ್ ತಗೋದು, 16 ತಿಂಗಳು ತಗೋದು, ಯಾವ ಕೇಳಕ್ ದಿಕ್ಕಿಲ್ಲ ತಿಳ್ಕೊಂಡ್ರಿ. ರೈತರಿಗೆ ಮೋಸ ಮಾಡಬೇಡ್ರಿ. ರೈತ ದೇವರುಗಳ ನಿಮಗೆ ಅಧಿಕಾರ ಕೊಟ್ಟದಾರ, ನಿಮಗೆ ಶ್ರೀಮಂತಿಗೆ ಮಾಡಿ ಕೊಟ್ಟಾರ. ನಿರಾಣಿ ಅಂತವ್ರಿಗೆ ಇವತ್ತ ಬಹಳಷ್ಟು ಏನ ಎಲ್ಲಾ ಕಾರ್ಖಾನೆಗಳು ಏನು ದೊಡ್ಡ ದೊಡ್ಡ ಇವತ್ತು ನೀವು ಪ್ರಭಾವಶಾಲಿಗಳಿದ್ರಿ. ಎಲ್ಲರಿಗೂ ಹೇಳತ್ತು, ಎಲ್ಲರಿಗೂ ಎಚ್ಚರಿಕೆ ಕೊಡತ್ತು. ಅವ್ರು ಇವರತ್ತಲ್ಲ, ಎಲ್ಲರೂ ಕೂಡ ರೈತರನ್ನ ಗೌರವಿಸ್ರಿ. ರೈತ ದೇವರುಗಳಿಗೆ ಮೋಸ ಮಾಡಬೇಡ್ರಿ. ಕಬ್ಬಿನ ಬಿಲ್ 14 ದಿವಸ ಲೇಟ್ ಆಗತ್ತೈತ್ಯ, ಅಡಿಕೇಸ್ ಕೊಡ್ಬೇಕಂತ ನಾವು ಮುಂದಿನ ಹೋರಾಟ ಮಾಡೋರ್ದನ್ನ. ಕಬ್ಬು ಹೋದ ತಕ್ಷಣ ಮರುದಿವ್ಸನ ಬಿಲ್ ಜಮಾ ಆಗ್ತಕ್ಕಂಥದ್ದು, ಅವತ್ತ ಚೆಕ್ ಕೊಟ್ಟ ಮರುದಿವ್ಸನ ಡಿಡಿ ಜಮಾ ಮಾಡ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ಇದನ್ನ 12 ತಿಂಗಳು ಬೆಳೆದವ್ರು ನಾವದು ರಕ್ತ ಬೆವರ ಸುರಿಸಿ ಇದಕ್ಕೆ 10 ಲಕ್ಷ ಅಡ್ವಾನ್ಸ್ ಕೊಟ್ಬಿಡ್ರಿ. ಹಂಗಾರ ಕಾರ್ಖಾನೆಯವ್ರು ಎಕರೆಗೆ ಒಂದು 5-5 ಲಕ್ಷ ರೂಪಾಯಿ ಕೊಡ್ತಪ್ಪ, ನೀವು ಕಬ್ಬು ಬೆಳೀರಿ ಅಂದ್ರೆ ನಿಮ್ ಕಬ್ಬಿನ ಬಿಲ್ ಕೇಳಿದ್ರು ನಾವು. ಅದ್ರೊಳಗೆ ಮುರ್ಕೋರಿ, ಎಕರೆಗೆ 5-5 ಲಕ್ಷ ರೂಪಾಯಿ ಕಬ್ಬಿನ ಬಿಲ್ ಕೊಡ್ರಪ್ಪ. ಎಕರೆಗೆ 2 ಲಕ್ಷ ರೂಪಾಯಿ ಕಬ್ಬು ಬೆಳೆ ಹಾಕ್ಬೇಕು, ಖರ್ಚು ಬರೋದತ್ತೆ. ಕಬ್ಬಿನ್ಯಾಗ ಕೂಡ ಲಾಭ ಇಲ್ಲ. ಏನ್ 3,300 ರೂಪಾಯಿ ಇದೇನು ದೊಡ್ಡ ಲಾಭ ಅಲ್ಲ. 5,500 ರೂಪಾಯಿ ಕೊಟ್ರೆ ನಾವು ಬದುಕಕ್ಕೆ ಸಾಧ್ಯ ಐತಿ. ಈ ಎಲ್ಲಾ ವಿಚಾರಗಳು ಕೂಡ ರೈತರಿಗೆ ಮೋಸ ಮಾಡತ್ರಿ. ಕೆಲವು ಕಾರ್ಖಾನೆಗಳು ತೂಕದಾಗ ಕೂಡ ಈಗ ಸದ್ದ ಪ್ರೆಸೆಂಟ್ಲಿ ಮೋಸ ಮಾಡತ್ರಿ. ಅವನು ಕೂಡ ಶುಗರ್ ಕಮಿಷನರ ನಮ್ಮ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಎಲ್ಲಾ ಜಿಲ್ಲಾಧಿಕಾರಿಗಳು ಅದ್ರ ಮೇಲೆ ತಕ್ಷಣ ಕ್ರಮ ತಗೋಬೇಕಾಗಿತ್ತು. ಅದಕ್ಕೆ ಕೂಡ ವೇಸ್ಟ್. ಈ ಎಲ್ಲಾ ರೀತಿಯಿಂದ ಮೋಸ ಆಗತ್ತೈತಿ. ನನ್ನ ರೈತ ದೇವರುಗಳಲ್ಲಿ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ತಾ ಇದೀನಿ, ಬೀದರ್ದಿಂದ ಹಿಡಿದು ಬೆಳಗಾವಿವರೆಗೂ ಎಲ್ಲಿ ಕಾರ್ಖಾನೆಗಳದಾವು ಬಾಕಿ ಕೊಟ್ಟಿಲ್ಲ ಎಲ್ಲಾ ರೈತ ಬಂಧುಗಳು ಬೆಳಗಾವಿಗೆ ಶುಗರ್ ಕಮಿಷನರ್ ಆಫೀಸ್ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಒಳಗೈತಿ. ತಾವು ಸರಿಯಾಗಿ 10:30 ತಂದ್ರ ಎಲ್ಲರೂ ಬರೀ ಯಾವಾಗ ಅವ್ರು ನಮ್ಮ ಕಬ್ಬಿನ ಬಾಕಿ ಕೊಡ್ತಾರೋ ಅವಾಗ ನಾವು ಬರ್ತಕ್ಕಂಥದ್ದು ಮಾಡೋನು. ದಯವಿಟ್ಟು ನನ್ನೆಲ್ಲ ರೈತ ದೇವರುಗಳು ದಯವಿಟ್ಟು ಮನ್ಯಾಗ ಕೂತ್ ನಂದು ಬಾಕಿ ಐತಿ ಅಂತೇಳಿ ಮನ್ಯಾಗ ಕೂತ್ ಮರಗಬೇಡ್ರಿ. ನೀವು ಬಿಜೆಪಿಗಾರ ಮಾಡ್ರಿ, ಕಾಂಗ್ರೆಸ್ಸರ ಮಾಡ್ರಿ, JDS ಸಂಬಂಧ ಇಲ್ಲ. ಕಬ್ಬ ಇದು ನಮ್ಮ ಬಿಸಿನೆಸ್, ರೊಕ್ಕ ಬಂದಿಲ್ಲ. ಇದು ಅವ್ರು ಹೆಂಗ್ ಹೊಂದಾಣಿಕೆ ಇದಾರಲ್ಲ, ಬಾಕಿ ಕೊಟ್ಟಿಲ್ಲ ಹೊಂದಾಣಿಕೆಯಾಗಿ ನಾವು ಕೂಡ ಕಬ್ಬು ಬೆಳೆಗಾರ ಬಾಕಿ ಕೊಟ್ಟಿಲ್ಲ ಅಂತೇಳಿ ಬಾಕಿ ಕೊಟ್ಟವರು ಈಗ ಬಾಕಿ ತಗೊಂಡವ್ರು ಇರ್ಬೋದು, ಬಾಕಿ ಇದ್ದವ್ರು ಇರ್ಬೋದು, ಎಲ್ಲಾ ಕಬ್ಬು ಬೆಳೆಗಾರರು ಬೆಳಗಾವಿ ಶುಗರ್ ಕಮಿಷನರ್ ಆಫೀಸ ನಿಮ್ಮದ ಐತಿ. ಕಮಿಷನರ್ ಆಫೀಸ ಬಾಕಿ ವಸೂಲಿ ಮಾಡಿ ಕೊಡಕ್ಕಾಗಿ ಐತಿ. ಅದಕ್ಕ ತಾವ್ಯಾರು ಕೂಡ ಮನ್ಯಾಗ ಉಳಿದುಕೊಂಡು ಈ ಚಳವಳಿಗೆ ಅಭಂಗ ಬರ್ದಂಗ್ ಮಾಡಬಾರ್ದು. ಎಲ್ಲಾ ಕಬ್ಬು ಬೆಳೆಗಾರರು ತಾವು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಾವಿ ಶುಗರ್ ಕಮಿಷನರ್ ಆಫೀಸ್ಗೆ ಬರಬೇಕು. ನಾವು ಕಬ್ಬಿನ ಬಿಲ್ ತಗೊಂಡ ಮನೆಗೆ ಬರಬೇಕು. ಈಗಾಗಲೇ ಅವ್ರು 14 ದಿವಸ ಹೋಗಿ 3 ತಿಂಗಳಾಗೈತಿ. 15% ಇಂಟ್ರೆಸ್ಟ್ ಆಗಿ ಕೊಡ್ಬೇಕು ಅನ್ನುವಂತ ಕಾನೂನು ಐತಿ. ಈ ಕಾನೂನನ್ನ ಮೀರಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಇವತ್ತ ಅಗದಿ ಈ ರಾಜ್ಯದ ಚುಕ್ಕಾಣಿ ಹಿಡ್ಕೊಂಡಿರ್ತಕ್ಕಂಥವ್ರನ್ನ ಕಾನೂನನ್ನ ಹಾಳು ಮಾಡತ್ತಾರ. ಇವರೆಲ್ಲ ಬಹಳ ಪ್ರಭಾವಶಾಲಿಗಳದಾರ, ಕಾರ್ಖಾನೆ ಮಾಲೀಕರ. ಇಂಥವ್ರು 14 ದಿವಸನೇ ಕೊಟ್ಟಿಲ್ಲ ಅಂದ್ರೆ ಕಾನೂನನ್ನ ಹಾಳು ಮಾಡಿರಲ್ಲ. ಅದಕ್ಕಾಗಿ ನಾವು ಸುಮ್ಮಕೊಂಡದ್ ಬೇಡ. ಪ್ರಜಾಪ್ರಭುತ್ವ ಐತೆ, ನಮ್ಮ ಹಕ್ಕು ಐತೆ. ಕಬ್ಬ ನಾವು ಬೆಳೆದ್ದು ನಮ್ಮ ಹಕ್ಕೈತಿ, ಬೆಲ್ ಇಸ್ಕೋಬೇಕಾದ ನಮ್ಮ ಹಕ್ಕೈತಿ. ಇನ್ನ ಸರ್ಕಾರದ 50 ರೂಪಾಯಿ ಬಂದು ಜಮಾ ಆಗ್ಯಾವ DC-ಗಳು, ಕಾರ್ಖಾನೆಯವರು ಕೂಡ 50 ರೂಪಾಯಿ ಅವನು ಹಾಕಿ ಕೊಡ್ಬೇಕಾಗೈತೆ. ಅವನ್ನೆಲ್ಲ ಕೂಡ 13ನೇ ತಾರೀಕ ಶುಕ್ರವಾರ ನಾವೆಲ್ಲ ಪ್ರತಿಭಟನೆ ಮಾಡಿ ಇಸ್ಕೋಬೇಕಾಗೈತಿ. ದಯವಿಟ್ಟು ಎಲ್ಲಾ ಕಬ್ಬು ಬೆಳೆಗಾರ ನನ್ನ ದೇವರುಗಳಲ್ಲಿ ಕೈ ಮುಗಿತೀವಿ. ತಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. 9 ನಿಮಿಷ